ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಕ್ಯಾರೆಟ್ ಸೊಪ್ಪಿನ ಪಲ್ಯ. ಬನ್ನಿ ವೆರೈಟಿಯಾಗಿ ಕ್ಯಾರೆಟ್ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ ಒಂದು ಕಟ್ ಕ್ಯಾರೆಟ್ ಸೊಪ್ಪನ್ನು ಚೆನ್ನಾಗಿ 3 ಸಲ ವಾಶ್ ಮಾಡಿ ಆಮೇಲೆ ಅದನ್ನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹರಿವೆ ಸೊಪ್ಪನ್ನು ನಾವು ಯಾವ ಥರ ಕಟ್ ಮಾಡ್ಕೊಳ್ತೀವಿ ಆ ಥರ ಕಟ್ ಮಾಡ್ಕೊಳ್ಬೇಕು. ಸೊಪ್ಪುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಆಹಾರ. ಬನ್ನಿ ಇದನ್ನ ಈ ಥರ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ನಾವಿಲ್ಲಿ ಒಂದು ಕ್ಯಾರೆಟ್, ಸ್ಮಾಲ್ ಸೈಜ್ ಒಂದು ಕ್ಯಾರೆಟ್ ತಗೊಳ್ಬೇಕು. ಅದನ್ನ ಈ ಥರ ಗ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು 6 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡಿ ಇಟ್ಟಂತಹ ಫ್ರೆಶ್ ಆಗಿರುವಂತಹ ಕ್ಯಾರೆಟ್ ಸೊಪ್ಪು. ಮೊದಲಿಗೆ ನಾವು ಒಂದು ಬಾಣಲೆ ತಗೊಳ್ಬೇಕು. ಬಾಣಲೆ ಬಿಸಿ ಆದಾಗ ತೆಂಗಿನೆಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆದಾಗ ನಾವು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಒಡೆದಾದ ನಂತರ ಕಟ್ ಮಾಡಿ ಇಟ್ಟಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು. ಇದನ್ನ ಹಾಕಿದ ನಂತರ ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು. ಒಂದು 2 ನಿಮಿಷದವರೆಗೂ ನಾವು ಇದನ್ನ ಚೆನ್ನಾಗಿ ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು. ನಾವು ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನೋಡಿ, ನಂತರ ನಾವು ಕಟ್ ಮಾಡಿ ಇಟ್ಟಂತಹ ಏನು ಕ್ಯಾರೆಟ್ ಇದೆಯಲ್ಲ, ಗ್ರೇಟ್ ಮಾಡಿ ಇಟ್ಟಂಥದ್ದು, ಅದನ್ನ ಹಾಕ್ಕೊಂಡು ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು. ಒಂದು 3 ನಿಮಿಷದವರೆಗೆ ನಾವು ಇದನ್ನ ಆ ಕಡೆ ಈ ಕಡೆ ಮಗ್ಚಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಅಂದರೆ ಇದರ ಹಸಿ ವಾಸನೆ ಹೋದರೆ ಸಾಕು. ಇನ್ನು ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ಕ್ಯಾರೆಟ್ ಸೊಪ್ಪನ್ನು ಹಾಕ್ಕೊಳ್ಬೋದು. ಇವಾಗ ಕ್ಯಾರೆಟ್ ಲೈಟಾಗಿ ಬೆಂದರೆ ಸಾಕು. ಅದ ನಂತರ ಸೊಪ್ಪಿನ ಜೊತೆಗೆ ಅದು ಬೇಯುತ್ತೆ. ಕ್ಯಾರೆಟಿಗೆ ಅದರದ್ದೇ ಆದ ಒಂದು ಸ್ಮೆಲ್ ಇರುತ್ತೆ, ಸೊಪ್ಪಿಗೂ ಇರುತ್ತೆ. ಸೊ ಅದನ್ನ ಆ ಕಡೆ ಈ ಕಡೆ ಮಗ್ಚಿಕೊಂಡು ಅದರ ಸ್ಮೆಲ್ ಹೋಗೋವರೆಗೆ ನಾವು ಬೇಯಿಸ್ಕೊಳ್ಬೇಕು. ಕಟ್ ಮಾಡಿ ಇಟ್ಟಂತಹ ಕ್ಯಾರೆಟ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸೊಪ್ಪು ಹಾಕಿದ ಮೇಲೆ ನೀರು ಹಾಕುವ ಹಾಗಿಲ್ಲ. ಸೊಪ್ಪನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮುಚ್ಚಿಟ್ಕೊಂಡು ಬೇಯಿಸ್ಲಿಕ್ಕಿಲ್ಲ. ಇದನ್ನ ಮಿಕ್ಸ್ ಮಾಡಿದ ನಂತರ ನಾವು ಹೈ ಫ್ಲೇಮಲ್ಲಿ ಸ್ಟವ್ ಇಟ್ಟು ಇದನ್ನ ಬೇಯಿಸ್ಕೊಳ್ಬೇಕು. ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ನೀರಿನ ಅಂಶ ಇದೆ. ಈ ನೀರಿನ ಅಂಶ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಈ ಥರನೇ ಬೇಯಿಸ್ಕೊಳ್ಬೇಕು. ನಂತರ ಈ ನೀರು ಡ್ರೈ ಆದಮೇಲೆ ನಾವು ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೋದು. ವಾರದಲ್ಲಿ ಒಂದು 2 ಸಲ ಆದರೂ ನಮ್ಮ ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಕ್ಯಾರೆಟ್ ಸ್ವೀಟ್ ಆಗಿರುತ್ತೆ, ಸೊ ಹೆಚ್ಚು ತೆಂಗಿನಕಾಯಿ ಅವಶ್ಯಕತೆ ಇರಲಿಲ್ಲ. 4 ಸ್ಪೂನ್ನಷ್ಟು ಸಾಕಾಗತ್ತೆ. ನೋಡಿ, ಇಲ್ಲಿ ನೀರೆಲ್ಲ ಡ್ರೈ ಆಗಿದೆ. ಇವಾಗ ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೋದು. ಇವಾಗ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ತೆಂಗಿನ ತುರಿ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಇದನ್ನ ಒಂದು 5 ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೋದು. ಈ ಥರ ಪಲ್ಯನ ಒಮ್ಮೆ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಇದೊಂದು ಆರೋಗ್ಯಕರ ಪಲ್ಯ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಉಪ್ಪನ್ನೊಮ್ಮೆ ಕೊನೆಯಲ್ಲಿ ನೋಡ್ಕೊಳ್ಳುವ.
ನಾವು ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕಿದ್ರೆ ಇದನ್ನ ಎಡೆಯಲ್ಲಿ ಒಮ್ಮೆ ನೋಡ್ಕೊಳ್ಬೇಕು, ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನ 5 ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ನೋಡಿ, ಪಲ್ಯ ರೆಡಿಯಾಗಿದೆ. ಈ ರೆಸಿಪಿನ ಮಾಡೋದಕ್ಕೆ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಪಲ್ಯ ಬೆಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕರೆಕ್ಟ್ ಇದೆ. ನೋಡಿ, ಇದು ಆರೋಗ್ಯಕರ ಕ್ಯಾರೆಟ್ ಸೊಪ್ಪಿನ ಪಲ್ಯ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.